ಇವತ್ತಿನ ಯುವ ಜನತೆಗೆ ವಿಶೇಷವಾಗಿ ಈಗ ನನ್ನ ಮಗ ನಾವು 10th ಓದದೇ ಇರೋಷ್ಟನ್ನ ಈಗ ಆಲ್ರೆಡಿ ನಾವು ಡಿಗ್ರಿಯಲ್ಲಿ ಓದ್ತಾ ಇದ್ದೀನಿ, ಈಗ ಆಲ್ರೆಡಿ 10th ಓದ್ತಾ ಇದ್ದಾರೆ. ನಮ್ಮ ನ್ಯಾಯಾಂಗದ ಬಗ್ಗೆ, ಶಾಸಕಾಂಗದ ಬಗ್ಗೆ ನೋಡಿ ಮೊನ್ನೆ ಒಂದು ವಿಚಿತ್ರ ಘಟನೆ, ಅದು ಇರಬಾರ್ದಿತ್ತು, ತಪ್ಪು ಮಾಡಿತು NCERT ಅವರು CBSE ಬುಕ್ಕಲ್ಲಿ ಅನ್ಸುತ್ತೆ. 8ನೇ ಕ್ಲಾಸಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಹೇಗೆ ಬಂತು, ಪ್ರಜಾಪ್ರಭುತ್ವ ಹೇಗೆ ಬಂತು, ಸಂವಿಧಾನ ಕರಡು ರಚನಾ ಸಮಿತಿ ಹೆಂಗಿತ್ತು, ಅದಾದ್ಮೇಲೆ ನಾವು ಸಂವಿಧಾನವನ್ನು ಹೆಂಗೆ ಅಳವಡಿಸ್ಕೊಂಡ್ವಿ, ಸಂವಿಧಾನದ ಪ್ರಕಾರ ನಮ್ಮ 3 ಅಂಗಗಳೇನಿದೆ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಈ ತರಹದ ಬೇಸಿಕ್ ಮಾಹಿತಿ ಇರಬೇಕು. ಸೊ ಈ ಬೇಸಿಕ್ ಮಾಹಿತಿಯನ್ನ ತೆಗೆದುಬಿಟ್ಟು ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಅಂತ ಸೇರಿಸಿದಾರಂತೆ. ಯಾವ ತರಗತಿಯವರಿಗೆ? 8ನೇ ತರಗತಿ. ಅವ್ರಿಗೆ ಆ ಟೈಮಲ್ಲೇನೆ ನ್ಯಾಯಾಂಗದಲ್ಲಿ ಭ್ರಷ್ಟಾಚಾರ ಇದೆ ಅಂದ್ರೆ ಅವ್ರಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಬರುತ್ತೆ. ಅದು ಸೇರಿಸುವಂತ ವಿಚಾರನ ಅದು PUC ನಲ್ಲಿ ಅಟ್ಲೀಸ್ಟ್ ಒಂದು 16, 17, 18 ಆಗಿರುವಂತಹ ಸಂದರ್ಭದಲ್ಲಿ PUC ಅಂಡ್ ಅಬೌವ್ ಚರ್ಚೆ ಮಾಡ್ಬೇಕು. ಅದು ಗಂಭೀರವಾದ ವಿಚಾರ. ಅದೇ ಯಾರು ಮಾಡ್ಬೇಕು? ನೀವು ಪ್ರಜಾಪ್ರಭುತ್ವದ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆನೆ ಸಂಶಯಗಳನ್ನ, ಡೌಟ್ಗಳನ್ನ ಚಿಕ್ಕ ಮನಸ್ಸಿನಲ್ಲಿ ಹುಟ್ಟಾಕ್ಬಿಟ್ರೆ ಅವ್ರೇನಾಗ್ತಾರೆ? ಕಾನೂನು ಕೈಗೆತ್ತಿಕೊಳ್ಳುವಂತಹ ಜಿಸ್ಕಿಲಾಟಿ ಉಸ್ಕಿ ಬಯಸ್ ಅಂತಿದೆಯಲ್ವಾ, ಆ ತರದ ಮನೋಭಾವ ಬರುತ್ತೆ. ಇಷ್ಟು ಅಧಮ ಯೋಚನೆ ಇರುವಂತಹ ಜನ ನಮ್ಮ ಪಠ್ಯಪುಸ್ತಕ ರಚನಾ ಸಮಿತಿಗಳಲ್ಲಿದ್ದಾರೆ. ಆದ್ರೆ ಇವ್ರಿಗೆ ಅಂದ್ರೆ ಅಷ್ಟು ಗಂಭೀರವಾದ ವಿಚಾರವನ್ನ ಇವತ್ತು 9, 10ನೇ ಕ್ಲಾಸ್ ಮಕ್ಕಳು ಓದ್ತಾ ಇದ್ದಾರೆ. ಹಾಗಾಗಿ ಮುಂದಿನ ತಲೆಮಾರುಗಳಲ್ಲಿ ಹೆಚ್ಚಾಗುತ್ತೆ. ಆದ್ರೆ ಹಿಂದಿನ ತಲೆಮಾರುಗಳು ಇವತ್ತು ಹಳ್ಳಿಗಳಲ್ಲಿ ಜನ ಯಾವನೋ ದುಡ್ಡು ಕೊಡೋದಕ್ಕೆ ಬಂದ್ರೆ ನಿರಾಕರಿಸ್ತಾರೆ. ಹಳ್ಳಿಗಳಲ್ಲಿ ಬೆಂಗಳೂರು ಸಿಟಿನಲ್ಲಿ ನಮ್ಮೂರ್ ಕಡೆ ಹೇಳ್ತಾರೆ, ಎಲೆಕ್ಷನ್ ಹಿಂದಿನ ದಿವಸ ಎಷ್ಟು ಲೋಫರ್ಗಳು ಜನರು ಅಂದ್ರೆ, ಎಲೆಕ್ಷನ್ ಹಿಂದಿನ ದಿವಸ ಬಾಗ್ಲೆ ಹಾಕಲ್ಲ ಸಾರ್ ಅಂತ. ಬಾಗಿಲು ಹಾಕ್ಬಿಟ್ರೆ, ಬಾಗಿಲು ತಟ್ಟಿದ್ರೆ ಅವನೇನಾರು ನಾವು ಬಾಗಿಲು ತೆಗೆದಿಲ್ಲ ಅಂದ್ರೆ ಅವ್ರು ದುಡ್ಡು ಕೊಡದೆ ಹೋಗ್ಬಿಡ್ತಾರೆ. ಹಾಗಂತೇಳಿ ಬಾಗಿಲು ತೆಗೆದುಕೊಂಡಿರ್ಬೇಕು. ಅವ್ರು ಕರೆದ ತಕ್ಷಣ ಬಂದೆ ಅಂತ ಹೋಗ್ಬೇಕು. ಮಕ್ಕಳಲ್ಲಿ ಎಷ್ಟು ಫೋಟೋ ಅಂತ ಹೇಳ್ಬೇಕು, ಅಷ್ಟು ಹೇಳ್ಬೇಕು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.